ಸೈಡ್ ಸೀನ್ ಎಲ್ಲ ನೋಡ್ಕೊ ಬಂದು ಸುಸ್ತಾಗ್ಬಿಟ್ಟು ಎದ್ದು ಫ್ರೆಶ್ ಅಪ್ ಆಗ್ಬಿಟ್ಟು ಇನ್ನೊಂದ್ಸಲ ದರ್ಶನ ಮಾಡಕ್ ಹೋದ ಅಂತ ಹೋದ್ವು. ಹೆಂಗಿತ್ತು ವ್ಯೂ ಅಂದ್ರೆ ಸಖತ್. ಧರ್ಮದ ದೀಪ ಹಚ್ಚುವ, ಶಾಂತಿಯ ಬೆಳಕ ಚೆಲ್ಲುವ ಜ್ಞಾನ. ಮಂತ್ರಾಲಯದಲ್ಲಿ ಎಷ್ಟು ಸಖತ್ತಾಗಿರ್ತದೆ ಅಂದರೆ ಮುಂದೆ ಫುಲ್ಲು ಪ್ರಶಾಂತವಾಗಿರ್ತದೆ. ಯಾವುದೋ ಸ್ವರ್ಗಕ್ಕೆ ಬಂದ್ವೇನೋ ಅಂತ ಅನ್ಸ್ಬಿಡುತ್ತೆ, ಆ ಫೀಲ್ ಇರ್ತದೆ. ದೇವಸ್ಥಾನ ನೋಡ್ತಿದ್ರೆ ಅಷ್ಟು ಸಖತ್ತಾಗಿ ಕಾಣ್ತಾಯಿತ್ತು. ಆ ಲೈಟಿಂಗ್ಸ್ ಕೊತ್ಕೊ ಬಾಕ ನಾನು ನೀನು ಒಂದು ವೀಡಿಯೋ ಮಾಡೋದ ಅಂದ್ಬಿಟ್ಟು ನಮ್ಮ ಅಕ್ಕನ ಕರ್ಕೊಂಡು ಒಂದು ವೀಡಿಯೋ ಮಾಡಿದೆ ಅನ್ಕೊಳ್ಳಿ. ಏನು ಸಖತ್ತಾಗಿ ಗೊತ್ತಾಕಂಡ್ರಿ. ದೇವಸ್ಥಾನ ಒಂಥರ ಸೂಪರ್. ಆಂಧ್ರ ಪ್ರದೇಶದಲ್ಲಿ ಜೋಳದ ರೊಟ್ಟಿ ತುಂಬ ಫೇಮಸ್ಸು. ನಾವು ಒನ್ ಟ್ರಿಪ್ಪು ತಿಂದಿರಲಿಲ್ಲ. ಅದು ಬಾನೇನ ತಿನ್ನೋದ ಚೆನ್ನಾಗಿರ್ತದ ನೋಡೋದ ಅಂದ್ಬಿಟ್ಟು ಟ್ರೈ ಮಾಡೋದ ಅಂದ್ಬಿಟ್ಟು ಒಂದು ಪ್ಲೇಟ್ ತಗೊಂಡ್ವು. ಆ ಅಜ್ಜಿನೂ ಹಾಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಾಳು ಪಲ್ಯ ಖಾರ ಏನೇನೋ ಹಾಕ್ಬಿಟ್ಟು ಒಂದು ಪ್ಲೇಟ್ಗೆ 50 ರೂಪಾಯಿ 3 ರೊಟ್ಟಿ ಕೊಟ್ಟಿರ್ತಾರೆ. ತಿಂದರೆ ಸಕ್ಕದಾಗೈತೆ ಅನ್ಕೊಳ್ಳಿ. ಏನು ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನಮ್ಮಮ್ಮ, ನಾನು, ನಮ್ಮ ಅಕ್ಕ, ನಮ್ಮ ಭಾವ 3 ಜನನೂ ಟೇಸ್ಟ್ ಮಾಡಿದ್ವು. ಸಕ್ಕದಾಗಿತ್ತು ಅನ್ಕೊಳ್ಳಿ. ಆದರೆ ಒನ್ ಟೈಮ್ ತಿನ್ನೋಕ್ಕೆ ಸರಿ ಅಷ್ಟೇ. ನಮ್ಮ ಮನೆಯವರು ಪ್ರಸಾದ ತರಕ್ಕೆ ಹೋಗಿದ್ರು, ಈಗ ಬಂದರು. ನೋಡಿದ್ರೆ ನಾಯಿ ಬಂದು ಕುತ್ಕೊಬಿಟ್ಟೈತೆ ಮಧ್ಯಕ್ಕೆ ಅಂದ್ಬಿಟ್ಟು ಅದನ್ನು ವೀಡಿಯೋ ಮಾಡ್ತಿದ್ರು. ನಮ್ಮ ಮಾವನ ಮಗ ಬರೀ ಕಪಿಸಿ ಅಷ್ಟೇ ಮಾಡೋದು. ಎಷ್ಟು ಆಟ ಆಡ್ತಾರೆ ಅಂದರೆ ಇಬ್ಬರೂ ಅಷ್ಟಿಷ್ಟು ಆಡೋಲ್ಲ ಅನ್ಕೊಳ್ಳಿ. ಆ ನಾಯಿ ಮನ್ಸಲ್ಲಿ ಹೆಂಗೆ ಬೈಕೋದಿರ್ತಿದ್ದಳು. ನೆಮ್ಮದಿಯಾಗಿ ಮನೆ ಕಳಕ್ಕೂ ಬಿಡಲ್ವಲ್ಲಪ್ಪ ಇವರು, ಕುತ್ಕೊಳ್ಳೋಕ್ಕೂ ಬಿಡಲ್ವಲ್ಲ, ಬರೀ ಹಿಂಸೆ ಕೊಡ್ತಾವ್ರಲ್ಲ ಅನ್ಕೊಂಡು ಚೆನ್ನಾಗಿ ಬೈಕೋತಿರ್ತೀವಿ ನಾವು. ರಾಯರನ್ನ ಒಂದ್ಸಲ ನೋಡಿ ಸಾಲಿಲ್ಲ ಅಂದ್ಬಿಟ್ಟು ಇನ್ನೊಂದ್ಸಲ ನೋಡೋಕೆ ಹೋದ್ವು. ಅವಾಗ ನೋಡಿದ್ರೆ ರಥೋತ್ಸವ ನಡೀತಾಯಿತ್ತು. ರಥೋತ್ಸವನ ಸಖತ್ತಾಗಿತ್ತು ಅನ್ಕೊಳ್ಳಿ. ಏನು ಸೂಪರಾಗಿತ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವು. ಎಲ್ಲರೂ ಹೇಳ್ತಾರೆ ರಾಯರು ಅವರೇ ಮನೆಗೆ ಬರಬೇಕು, ನಾವು ಫೋಟೋ ತಗೋಬಾರ್ದು ಅಂತ. ಅದಕ್ಕೆ ನಾನು ಇಷ್ಟಪಡೋ ಪ್ರೀತಿ ಪಾತ್ರರಿಗೆ ಫೋಟೋ ತಗೋಬೇಕು ಅಂದ್ಬಿಟ್ಟು 2 ಫೋಟೋ ತಗೊಂಡೆ. ನಮ್ಮಮ್ಮ ಯಾರಿಗೆ ಅಂತಿತ್ತು, ನನಗೆ ಬೇಕಾದವ್ರಿಗೆ ಅಂತ ಹೇಳ್ಬಿಟ್ಟು ಫೋಟೋ ತಗೊಂಡು ಬಂದೆ. ಕೊನೆಗೂ ರಾಯರ ಸನ್ನಿಧಿಯಿಂದ ಹೊರಡೋ ಟೈಮ್ ಬಂತು. ಆದರೂ ಬೇಜಾರಾಯ್ತಿತ್ತು, ಏನೂ ಮಾಡೋಕ್ಕಾಗಲ್ಲ. 2 ದಿನ ಇದ್ದಿದ್ದಾಯಿತು. ಇನ್ನೊಂದು ಸಲ ಬರೋದ. ಪ್ರತಿ ವರ್ಷವೂ ಮಂತ್ರಾಲಯಕ್ಕೆ ಬರಬೇಕು ಅಂದ್ಕೊಂಡು ಮನ್ಸಲ್ಲಿ ಅಂದ್ಕೊಂಡು ಬಂದೆ. ಏ ಲಡ್ಕಿ ತುಮಾರ ನಾಮ್ ಕ್ಯಾ? ನಮ್ಮ ಮಮ್ಮಿ ಸಳಿಗೆ ವೇಲ್ ಓದಿಸ್ಕೊಂಡು ಹೋಯ್ತಿದ್ರೆ ನಮ್ಮ ಮಮ್ಮಿಗೆ ರೇಗಿಸ್ಕೊಂಡು ರೈಲ್ ಎತ್ತದ ಅಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಒಳಗೆ ಹೊರಟ್ವು. ಅಲ್ಲಿ ನೋಡ್ರೆ ಏನು ಗುರು ಯಪ್ಪ, ಅಷ್ಟೊಂದು ಸಳಿ ನಾನು ನೋಡೇ ಇರಲಿಲ್ಲ ಅನ್ಕೊಳ್ಳಿ. ಎಲ್ಲ ಸಳಿಗೆ ನೋಡಿ ರಗ್ಗಳೆ ಎಲ್ಲ ಹೆಂಗೆ ಮಾಡ್ಕೊತಾರೆ. ಓ ಇಲ್ಲಿ ಹೇಳು ಆಟ ಆಡ್ತಿದ್ದವ್ರು. ಅವಾಗೋಸ್ಕರ we would like to felicitate all the corona warriors vaccinated. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಸಿಕ್ಕಾಪಟ್ಟೆ ಸಳಿ ಹೊಡಿತಿತ್ತು ಅನ್ಕೊಳ್ಳಿ. ಯಾವಾಗ ಟ್ರೈನ್ ಬರ್ತದೋ ಯಾವಾಗ ಹೋಯ್ತೀವೋ ಅಂತ ಅನ್ಸ್ಬಿಟ್ಟಿತ್ತು ಎಲ್ರಿಗೂ. ನಮ್ಮ ಭಾವ ಅಷ್ಟು ಸಳಿ ಹೊಡಿತಾ ಇದ್ರು, ಸಳಿನೇ ಆಗ್ತಾ ಇಲ್ಲ ಅಂದ್ಬಿಟ್ಟು ಆಕ್ಟಿಂಗ್ ಮಾಡ್ತಾ ಇದ್ರು. ಏನ್ ಮಾರ್ನಿಂಗ್ ಇದ್ದಿ ಚಕ್ಲಿ ತಿನ್ಕೊಂಡು ಮೈಸೂರಿಗೆ ಸೇರ್ಕೊಂಡು. ಇವತ್ತಿನ ಕತೆ ಇದಾಗಿತ್ತು ಗಾಯ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಸಿಗುವ. ಏನಾದ್ರೂ ತಪ್ಪಾಗಿದ್ರೆ ಹೇಳಿ, ತಿದ್ಕೊಡ್ತೀನಿ.